ಕಟಕ ರಾಶಿಯವರ ಜುಲೈ ತಿಂಗಳಿನ ಭವಿಷ್ಯ ಹೇಗಿದೆ? ನಿಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ದೈವಿಕ ಶಕ್ತಿಯ ಬದಲಾವಣೆಗಳು ಏನೇನು? ನಂತರ ಜುಲೈ ತಿಂಗಳ 2ನೇ ವಾರದಲ್ಲಿ ಆಗ್ತಕ್ಕಂತಹ ಆ ಒಂದು ದೊಡ್ಡ ಪವಾಡ ಏನು? ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಕಟಕ ರಾಶಿಯವರ ಜುಲೈ ತಿಂಗಳಿನ ಭವಿಷ್ಯವನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ ಬನ್ನಿ. ಹೌದು, ಕಟಕ ರಾಶಿಯವರ ಜೀವನದಲ್ಲಿ ದೈವಿಕ ಶಕ್ತಿ ಆದರೆ ಮೂಡಲಿದೆ ಇದೇ ಜುಲೈ ತಿಂಗಳಿನಲ್ಲಿ. ನೀವು ಇಷ್ಟು ದಿನ ಪಟ್ಟಂತಹ ಕಷ್ಟಕ್ಕೆ ಪ್ರತಿಫಲ ಆದರೆ ಸಿಗ್ತಕ್ಕಂಥದ್ದು, ಅದು ಸಹ ಹೆಚ್ಚಿನ ಮೊತ್ತದ ಪ್ರತಿಫಲ ಆದರೆ ನಿಮಗೆ ಇದೇ ಒಂದು ಜುಲೈ ತಿಂಗಳಿನಲ್ಲಿ ನಿಮಗೆ ಸಿಗ್ತಕ್ಕಂಥದ್ದು. ನೀವು ಇಷ್ಟು ದಿನ ಸಂಕಟವನ್ನು ಸಹ ಪಟ್ಟಿದ್ರಿ. ನಾನು ಇಷ್ಟು ಕಷ್ಟ ಬೀಳ್ತೀನಿ, ನನಗೆ ಯಾಕೆ ಪ್ರತಿಫಲ ಸಿಗ್ತಿಲ್ಲ ಅಂತ ಹೇಳಿ ನೀವು ತುಂಬ ಬಾರಿ ದುಃಖಿತರಾಗಿದ್ದೀರಿ. ಆದರೆ ಇದೇ ಒಂದು ಜುಲೈ ತಿಂಗಳಿನ ಭವಿಷ್ಯದ ಪ್ರಕಾರ ನಿಮ್ಮ ಜೀವನದಲ್ಲಿ ದೈವಿಕ ಶಕ್ತಿ ಮೂಡಿರುವ ಕಾರಣದಿಂದಾಗಿ ನೀವು ಪಟ್ಟಂತಹ ಕಷ್ಟಕ್ಕೆ ಇದೀಗ ಪ್ರತಿಫಲ ಆದರೆ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ನಂತರ ಕಟಕ ರಾಶಿಯವರ ಜೀವನದಲ್ಲಿ ಬರ್ತಕ್ಕಂಥ ಸವಾಲುಗಳು ಮತ್ತು ದೇವರು ನೀಡಿರ್ತಕ್ಕಂಥ ಸೂಚನೆಯನ್ನು ಈಗ ನಾವು ತಿಳ್ಕೊತಾ ಹೋಗೋಣ. ಹೌದು, ಚಂದ್ರನ ಆಳ್ವಿಕೆಗೆ ಒಳಪಟ್ಟಂತಹ ರಾಶಿಯವರು ಕಟಕ ರಾಶಿಯವರಾಗಿರ್ತೀರ. ನೀವು ತುಂಬ ಸೂಕ್ಷ್ಮ ಮನಸ್ಸಿನ ಉಳ್ಳವರಾಗಿರ್ತೀರ. ಹೌದು, ನಿಮ್ಮ ಮನಸ್ಸು ಬೆಣ್ಣೆ ಇದ್ದಂತೆ, ತುಂಬ ಮೃದುವಾಗಿರ್ತಕ್ಕಂತಹ ತುಂಬ ಒಳ್ಳೆಯ ಮನಸ್ಸನ್ನು ಉಳ್ಳವರು ಕಟಕ ರಾಶಿಯವರು ನೀವಾಗಿರ್ತೀರ. ನಿಮ್ಮ ಶತ್ರುಗಳ ಸಹಾಯಕ್ಕೆ ಬಂದರೆ ನೀವು ಅವರಿಗೆ ಸಹಾಯವನ್ನು ಮಾಡ್ತಕ್ಕಂತಹ ಒಳ್ಳೆಯ ಮನಸ್ಸು ಉಳ್ಳವರು ಕಟಕ ರಾಶಿಯವರಾಗಿರ್ತಾರೆ. ಹೌದು, ನಿಮ್ಮ ಶತ್ರುಗಳು ನಿಮಗೆ ಎಷ್ಟೇ ಮೋಸವನ್ನು ಮಾಡಿದ್ರಿ, ನಿಮ್ಮನ್ನು ಅವಮಾನ ಮಾಡಿದ್ರಿ, ನಂತರ ನೀವು ಮಾಡಿರ್ತಕ್ಕಂತಹ ಸಹಾಯದಿಂದ ಈಗ ಅವರು ಬೆಳೆದು ದೊಡ್ಡವರಾಗಿದ್ದರೂ ಸಹ ಈಗ ಅವರು ನಿಮ್ಮನ್ನು ಮರೆತಿದ್ದಾರೆ, ನಿಮ್ಮನ್ನು ದೂರ ಇಟ್ಟಿದ್ರೂ ಸಹ ಅವ್ರಿಗೆ ಯಾವುದೇ ರೀತಿ ತೊಂದರೆ ಬಂದು ನಿಮ್ಮ ಸಹಾಯವನ್ನು ಕೇಳಿದರೆ ನೀವು ಅವರು ಮಾಡಿರ್ತಕ್ಕಂತಹ ಮೋಸ ದ್ರೋಹಗಳನ್ನೆಲ್ಲ ಮರೆತು ಅವರ ಸಹಾಯಕ್ಕೆ ಹೋಗ್ತಕ್ಕಂತಹ ಒಳ್ಳೆಯ ಮನಸ್ಸು ಉಳ್ಳವರು ಕಟಕ ರಾಶಿಯವರಾಗಿರ್ತೀರ. ಆದರೆ ಜನರು ನಿಮ್ಮ ಈ ಒಳ್ಳೆಯ ಮನಸ್ಸನ್ನು ದಡ್ಡತನ ಎಂದು ದೂಷಿಸುತ್ತಾರೆ, ಅವಮಾನ ಮಾಡ್ತಾರೆ. ಇದನ್ನು ಸಹ ನೀವು ಗಮನಿಸಿದ್ದೀರಾ ಈ ಹಿಂದೆಯೆಲ್ಲ. ಹೌದು, ನೀವು ಇಷ್ಟು ದಿನ ಯಾರಿಗೆ ಸಹಾಯ ಮಾಡಿದ್ರೋ, ಯಾರು ನಮ್ಮವರು ಎಂದು ಅವರ ಜೊತೆನೇ ಇದ್ರೋ, ಅವರ ಗೆಲುವಿಗಾಗಿ ಕಾಯ್ತಾ ಇದ್ರು, ಅವರ ಏಳಿಗೆಗಾಗಿ ಕಾಯ್ತಾ ಇದ್ರು, ಅವರಿಗೆ ಸಹಾಯವನ್ನು ಮಾಡಿದ್ರು, ಅವರಿಗೆ ಧನ ಸಹಾಯವನ್ನು ಮಾಡಿದ್ರು, ಅವರಿಂದನೇ ನೀವು ಹೆಚ್ಚು ನೋವನ್ನು ಪಟ್ಟಿದ್ದೀರಾ. ಹೌದು, ಅದು ನಿಮ್ಮ ಕುಟುಂಬದ ಸದಸ್ಯರೇ ಆಗಿರಬಹುದು ಅಥವಾ ನಿಮ್ಮ ಪ್ರಾಣ ಸ್ನೇಹಿತರೇ ಆಗಿರಬಹುದು. ಹೌದು, ಕಪಟಿ ಜನರ ಮುಖವಾಡ ಈಗ ಕಳಚುತ್ತದೆ. ಇದೇ ಒಂದು ಜುಲೈ ತಿಂಗಳಿನಲ್ಲಿ ನಿಮ್ಮನ್ನು ಮೋಸ ಮಾಡಿರ್ತಕ್ಕಂತಹ ಜನರ, ನಿಮ್ಮನ್ನು ಅವಮಾನ ಮಾಡಿದ ಜನರ ಮುಖವಾಡ ಇದೀಗ ಬಯಲಾಗ್ತಕ್ಕಂಥದ್ದು. ನಿಮ್ಮವರೇ ನಿಮ್ಮ ಸಹಾಯ ಪಡೆದು ಈಗ ನಿಮ್ಮನ್ನು ಅವಮಾನ ಮಾಡಿದ್ದಾರೆ. ಈ ಅನುಭವ ನಿಮಗೆ ಈಗಾಗಲೇ ಆಗಿರುತ್ತದೆ. ಹೌದು, ನೀವು ಪಟ್ಟ ನೋವಿಗೆ ಇದೀಗ ಪ್ರತಿಫಲ ಆದರೆ ಸಿಗ್ತಕ್ಕಂಥದ್ದು. ರಾಜಯೋಗ ಪ್ರಾಪ್ತಿಯಾಗ್ತಕ್ಕಂತಹ ಯೋಗ ಆದರೆ ಇದೀಗ ಕಟಕ ರಾಶಿಯವರ ಜೀವನದಲ್ಲಿ ಜುಲೈ ತಿಂಗಳ ಭವಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ಚಂದ್ರಗ್ರಹ ಆಧಿಪತ್ಯದಲ್ಲಿ ಇದೀಗ ಗುರು ಮತ್ತು ಬುಧ ಗ್ರಹದ ಶುಭ ದೃಷ್ಟಿಯಾದರೆ ಬೀರಿರೋ ಕಾರಣದಿಂದಾಗಿ ಜುಲೈ ತಿಂಗಳಿನಲ್ಲಿ ಕಟಕ ರಾಶಿಯವರ ಜೀವನದಲ್ಲಿ ಭಾರಿ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಕಾಣಬಹುದಾಗಿರುತ್ತೆ ಕಟಕ ರಾಶಿಯವರು. ಹೌದು, ಇದೇ ಜುಲೈ ತಿಂಗಳಿನ 2ನೇ ವಾರದಲ್ಲಿ ನಿಮ್ಮ ಒಂದು ಜೀವನದಲ್ಲಿ ಭಾರಿ ದೈವಿಕ ಬದಲಾವಣೆಯನ್ನು ನೀವು ಕಾಣ್ತೀರಾ. ಹೌದು, ಜುಲೈ ತಿಂಗಳಿನ 2ನೇ ವಾರದಲ್ಲಿ ಕಟಕ ರಾಶಿಯವರ ನಿಮ್ಮ ಜೀವನದಲ್ಲಿ ದೈವಿಕ ಶಕ್ತಿಯಾದರೆ ಬರಲಿದೆ. ಇದು ನಿಮಗೆ ಪ್ರಕೃತಿ ನೀಡುವ ಬಹುಮಾನ. ಇಷ್ಟು ದಿನ ನೀವು ಪಟ್ಟಂತಹ ಕಷ್ಟಕ್ಕೆ ದೇವರು ಪ್ರಕೃತಿಯ ಮೂಲಕ ನೀಡ್ತಿರ್ತಕ್ಕಂತಹ ಒಂದು ಅತಿ ದೊಡ್ಡ ಬಹುಮಾನ ಆಗಿರುತ್ತೆ. ಒಬ್ಬ ವ್ಯಕ್ತಿ ಬಂದು ನಿಮ್ಮ ಜೀವನದ ಬದಲಾವಣೆಯನ್ನಾದರೆ ಮಾಡ್ತಾರೆ, ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತಾರೆ. ಹೌದು, ನಿಮ್ಮ ಸಂಗಾತಿ ರೂಪದಲ್ಲಿ ಬರಬಹುದು ಅಥವಾ ಯಾವುದೇ ರೂಪದಲ್ಲಿ ಆ ಒಬ್ಬ ವ್ಯಕ್ತಿ, ದೈವಿಕ ಶಕ್ತಿ ಉಳ್ಳಿರ್ತಕ್ಕಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದು ನಿಮ್ಮ ಜೀವನವನ್ನೇ ಬದಲಾಯಿಸುತ್ತಾರೆ. ಹೌದು, ಇವರು ಬಂದು
ನಂತರ ನಿಮ್ಮ ಜೀವನವೇ ಬದಲಾಗ್ತಕ್ಕಂಥದ್ದು. ದೈವಿಕ ಶಕ್ತಿ ಸಂಚರಿಸುತ್ತದೆ ನಿಮ್ಮ ಜೀವನದಲ್ಲಿ. ಸೊ ಆ ವ್ಯಕ್ತಿ ದೈವಿಕ ಶಕ್ತಿ ಉಳ್ಳವರು. ಹೌದು, ಅವರು ನಿಮ್ಮ ಜೀವನಕ್ಕೆ ಬರೋದ್ರ ಮೂಲಕ ಅದು ಸಹ ಜೂನ್ 2ನೇ ವಾರದಲ್ಲಿ ನಿಮ್ಮ ಮುಂದಿನ ಜೀವನದಲ್ಲಿ ಭಾರಿ ಅದೃಷ್ಟದ ದಿನಗಳನ್ನೇ ನೀವು ಕಾಣಬಹುದಾಗಿರುತ್ತೆ. ವೃತ್ತಿ ಜೀವನದಲ್ಲಿ ಅಭಿವೃದ್ಧಿಯನ್ನು ನೀವು ಕಾಣಬಹುದಾಗಿರುತ್ತೆ. ಜೀವನದಲ್ಲಿ ಧನಲಾಭ ಪ್ರಾಪ್ತಿಯಾಗುವ ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು. ಹಣ ಬರುವ ದಾರಿಗಳು ಹೆಚ್ಚಾಗ್ತಕ್ಕಂಥದ್ದು. ನಂತರ ನೀವು ಕೆಲಸ ಮಾಡುವ ಜಾಗದಲ್ಲಿ, ನೀವು ಸಂಚಾರ ಮಾಡುವ ಜಾಗಗಳಲ್ಲಿ ನಿಮಗೆ ಹೆಚ್ಚಿನ ಗೌರವವಾದರೆ ಸಿಗಲಿದೆ. ನಂತರ ಸಾಲವಾಗಿ ನೀಡಿದ್ದ ಹಣ ಈಗ ನಿಮ್ಮ ಕೈ ಸೇರಲಿದೆ. ಆರೋಗ್ಯವೂ ಸಹ ಸುಧಾರಣೆಯಾಗಲಿದೆ. ನಂತರ ಇಷ್ಟು ಫಲಗಳು ನಿಮಗೆ ಸಿಗಬೇಕಂತಂದರೆ 2ನೇ ವಾರದಲ್ಲಿ ಆ ದೈವಿಕ ಶಕ್ತಿ ಉಳ್ಳಿರ್ತಕ್ಕಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದು ಹೋದ ನಂತರ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ಅದ್ಭುತ ಪವಾಡಗಳು ಇವಾಗಿರತ್ತೆ. ಆದರೆ ಒಂದು ಅಗ್ನಿ ಪರೀಕ್ಷೆನೂ ಸಹ ಇರ್ತಕ್ಕಂಥದ್ದು ಇಲ್ಲಿ. ಹೌದು, ಯಾವುದು ಆ ಅಗ್ನಿ ಪರೀಕ್ಷೆ ಅಂತಂದರೆ, ಆ ದೈವಿಕ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಾಗ ಕಪಟಿ ಜನರ ಗುಂಪು ಸಹ ನಿಮ್ಮ ಸುತ್ತಮುತ್ತ ಇರ್ತಾರೆ. ಅದನ್ನು ನೀವು ಸರಿಯಾಗಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರತ್ತೆ. ಅವರು ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮ ಕುಟುಂಬದವರೇ ಆಗಿರಬಹುದು ಆ ಕಪಟಿ ಜನರು. ಹೌದು, ನಿಮ್ಮ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ ಬೇರೆಯವರನ್ನು ಬೇಗ ನಂಬುತ್ತೀರಾ. ಅವರು ಎಷ್ಟೇ ದ್ರೋಹ, ಎಷ್ಟೇ ಮೋಸ ಮಾಡಿದರೂ ಸಹ ಅವರನ್ನು ಅತಿ ಬೇಗನೆ ನಂಬಿಡ್ತೀರ. ಅದೇ ನಿಮ್ಮ ದೊಡ್ಡ ದೌರ್ಬಲ್ಯ ಆಗಿರುತ್ತೆ. ಆ ಕಪಟಿ ಗುಂಪು ಜನ ನಿಮ್ಮ ದಾರಿ ತಪ್ಪಿಸಲು ಪ್ರಯತ್ನ ಪಡುತ್ತಾರೆ. ಅವರ ಸಿಹಿ ಮಾತಿಗೆ ನೀವು ಬೀಳಬೇಡಿ. ಯಾವುದೇ ರೀತಿ ತಪ್ಪು ನಿರ್ಧಾರವನ್ನು ನೀವು ತಗೋಬಾರ್ದಾಗಿರುತ್ತೆ. ಹೌದು, ಇದೇ ಒಂದು ಜುಲೈ ತಿಂಗಳಿನ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದಾಗಿರುತ್ತೆ. ಹೌದು, ಆ ಕಪಟಿ ಜನ ಹೇಳ್ತಕ್ಕಂತಹ ಸಿಹಿ ಮಾತಿಗೆ ನೀವು ಮರುಳಾಗಬಾರದಾಗಿರುತ್ತೆ. ಕಪಟಿ ಜನರನ್ನು ನೀವು ದೂರ ಇಡಿ. ಮುಂದಿನ ಯೋಜನೆಗಳನ್ನು ನೀವು ಯಾರಿಗೂ ಸಹ ಹೇಳಬಾರದಾಗಿರುತ್ತೆ. ನಂತರ ಸಾಲಕ್ಕೇನೂ ಸಹ ಬರುತ್ತಾರೆ. ಆ ಕಪಟಿ ಜನ ನಿಮ್ಮ ಬಳಿ ಸಾಲಕ್ಕೆ ಬರ್ತಾರೆ. ಆ ದೈವಿಕ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದು ಹೋದ ನಂತರ ನಿಮ್ಮ ಜೀವನದಲ್ಲಿ ಧನಲಾಭ ಪ್ರಾಪ್ತಿಯಾಗಲಿದೆ. ಸೊ ಹಾಗಾಗಿ ಹಣ ಕೇಳಲು ನಿಮ್ಮ ಬಳಿ ಬರ್ತಾರೆ. ಸಾಧ್ಯವಾದಷ್ಟು ಇದೇ ಜುಲೈ ತಿಂಗಳಿನಲ್ಲಿ ಯಾರಿಗೂ ಸಹ ಸಾಲದ ಮೂಲಕ ಹಣವನ್ನು ನೀಡಬಾರದಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆ ಮಾಡಿ ಒಂದು ನಿರ್ಧಾರವನ್ನು ನೀವು ತಗೋಬೇಕಾಗಿರುತ್ತೆ. ನಿಮ್ಮನ್ನು ಇಷ್ಟು ದಿನ ಯಾರು ದೂರ ಇಟ್ಟಿದ್ರೋ ಅವರನ್ನು ಸಹ ನೀವು ಈಗ ದೂರ ಇಡಬೇಕಾಗಿರತ್ತೆ. ಆ ವ್ಯಕ್ತಿ ಬಂದಾಗ ಪ್ರಕೃತಿಯೇ ನಿಮಗೆ ತಿಳಿಸುತ್ತದೆ. ಹೌದು, ದೈವಿಕ ಶಕ್ತಿ ಉಳ್ಳಿರ್ತಕ್ಕಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದಾಗ ಇಡೀ ಪ್ರಕೃತಿಯೇ ನಿಮಗಾಗಿ ನಿಲ್ಲುತ್ತೆ. ನಿಮಗೆ ಸೂಚನೆಯನ್ನು ಸಹ ತಿಳಿಸ್ತಕ್ಕಂಥದ್ದು. ಮನಸ್ಸಿಗೆ ಶಾಂತಿಯಾದರೆ ಸಿಗುತ್ತೆ. ನಿಮ್ಮ ಒಳಗಿರ್ತಕ್ಕಂತಹ ಆತಂಕ ಎಲ್ಲ ಕರಗುತ್ತೆ. ಅವರ ಶಕ್ತಿಯನ್ನು ನೀವು ಗುರುತಿಸಬೇಕಾಗಿರುತ್ತೆ. ಅವರ ಮಾರ್ಗದರ್ಶನದಲ್ಲಿ ನೀವು ನಡೆದರೆ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ನೀವು ಹೋಗ್ತಕ್ಕಂಥದ್ದು. ನಂತರ ನೀವು ನಿಮ್ಮ ಜೀವನದಲ್ಲಿ ಪ್ರತಿದಿನ ಧ್ಯಾನ ಮಾಡೋದನ್ನು ಅಳವಡಿಕೆ ಮಾಡಿಕೊಳ್ಳಿ. ಪ್ರತಿದಿನ ಕುಲದೇವರನ್ನು ಪ್ರಾರ್ಥನೆ ಮಾಡೋದ್ರ ಮೂಲಕ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಕುಲದೇವರಿಗೆ ತುಪ್ಪದ ದೀಪಗಳನ್ನು ಬೆಳಗಿಸಿ ನಿಮ್ಮ ಸಂಕಲ್ಪವನ್ನು ಹೇಳಿ ಪ್ರಾರ್ಥನೆಯನ್ನು ಮಾಡೋದ್ರ ಮೂಲಕ ಕಟಕ ರಾಶಿಯವರು ನೀವು ನಿಮ್ಮ ಜೀವನದಲ್ಲಿ ಭಾರಿ ಅದೃಷ್ಟದ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಇದು ಜುಲೈ ತಿಂಗಳಿನ ಭವಿಷ್ಯ ಆಗಿರುತ್ತೆ. ಕಟಕ ರಾಶಿಯವರ ಜುಲೈ ತಿಂಗಳಿನ ಭವಿಷ್ಯ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.